ವಿಡಿಯೋನ ನೋಡಿ ನೋಡ್ರಿ ಪರವಾಗಿಲ್ಲ ಬಲೆ ಇದೀನಿ ನಾನು ನನ್ನ ಇವಾಗ ಕೈ ರುಚಿ ಯಾರ್ದು ಮಿಸ್ ಮಾಡ್ಕೋತೀನಿ ಅಂತಂದ್ರೆ ನಮ್ಮ ಅಕ್ಕಂದ್ರದು ಇವ್ರು ಬಿಳಂಗೆ ಎಕ್ಸ್ಕ್ಯೂಸ್ ಅಂತ ಅಕ್ಕಿ ಊರಾಗ ಇರ್ಲಾರ್ದಕ್ಕಿ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದ್ರಿ? ನೀವೆಲ್ಲರೂ ಮಸ್ತ್ ಅದಿರಿ ಅಂತೇಳಿ ನಾನು ಅನ್ಕೊಂಡು ನಾನು ಭಾರಿ ಅಂದ್ರೆ ಭಾರಿ ಅದೇನು ನೋಡ್ರಿ. ಇವತ್ತಿನ ಈ ಲಾಗ್ ನನ್ನ ಪಿ ಜಿ ಎಲ್ಲಾಗಿರ್ತೈತಿ. ಶಿಫ್ಟ್ ಆದ ನಿನ್ನೆ ನೈಟ್ ಇದ್ದ ಪಿ ಜಿದಾಗಿದ್ದೀನ. ಪಿ ಜಿ ಜೀವನ ಚಾಲು ಆಯ್ತು. ಈಗ ಹೆಂಗಿರ್ತೈತೋ ಏನೋ ಗೊತ್ತಿಲ್ಲ, ಬಟ್ ನನ್ನ ಜೊತೆ ಇರೋ ಅಕ್ಕ ಚೆನ್ನಾಗಳ. ಆ್ಯಕ್ಚುಲಿ ಟೀಚರ್ ಅಂತವ್ರು, ಕನ್ನಡ ಟೀಚರ್. ನಾವು ಒಂದು ರೂಮ್ ಒಳಗೆ 2 ಮೆಂಬರ್ಸ್ ಇರ್ತೀವಿ ಅಷ್ಟೇ. ಆ 3 ಮೆಂಬರ್ಸ್ದು ಇತ್ತು, ಬಟ್ ಗಜಿ ಬಿಜಿ ನಾನು ಇದೇ ಸಣ್ಣದಾದ ಹಾಗೆ ಪಿ ಜಿ ಅಂತೇಳಿ ಗೀಸಿಂದ ಅಡ್ಜಸ್ಟ್ ಆಗ್ತದೋ ಇಲ್ಲೋ ಅಂತೇಳಿ ವಿಚಾರ ಮಾಡಾಕತ್ತೀನಿ. ಅಂಥದ್ರಾಗ ಒಂದದ್ರಾಗ 3 ಮೆಂಬರ್ಸ್ ಇರೋಂಥದ್ದು, ಅದಕ್ಕೆ ಚಾಯ್ಸ್ ಮಾಡ್ಕೊಳ್ಳಿಲ್ಲ. ಭಾಳ ಸಣ್ಣ ರೂಮ್ಗಳು, ಬಟ್ ನಾನು ಹಾಸ್ಪಿಟ್ಲಿಗೆ ಇಲ್ಲೇ ಸಮೀಪ ಆಗ್ತದೆ ಅಂತ ಹೇಳಿಸಿಂದ ಈ ಪಿ ಜಿನ ಚಾಯ್ಸ್ ಮಾಡ್ಕೊಂಡು ನೋಡೋ ಮುಂದೆ ಅವರು ಅಕೊಮಡೇಷನ್ ಕೊಡ್ತಾರಂತ ಹಾಸ್ಪಿಟಲ್ ಕಡೆಯಿಂದ, ಬಟ್ ನಾನು ತೊಗೊಂಡಿಲ್ಲ. ಫ್ರೀನೇ ಇರ್ತದೆ. ಬಟ್ ನನ್ನ ಜೀವನ ಹೆಂಗಾಗ್ಬಿಡ್ತು ಅಂತಂದ್ರೆ ಮತ್ತೆ ಅಲ್ಲಿಗೆ ಬರ್ತದೆ, ಅಲ್ಲಿಗೆ ಬಂದು ಸಂಗಾಯ ಅಂತೇಳಿ ಮುಂಜಾನೆ ಎದ್ದಾಳು, ಅಡುಗೆ ಮಾಡು, ಹೋಗು, ಊಟ ಮಾಡು, ಮತ್ತು ಬಾ ಅಡುಗೆ ಮಾಡು. ಈ ಜೀವನ ಬ್ಯಾಡ ಅಂತಲೇ ಸಾಕಾಗಿ ಇಸ್ನ ಬಿಟ್ಟು ಬಂದಿನ. ಗುಲ್ಬರ್ಗ ಆದರೆ ಹೆಂಗಾರ ನಡೀತಿತ್ತು ನನಗೆ. ಇಲ್ಲಿ ಕೊಡೋ 30,000ದಾಗ ನಾನು ಮನೆ ಅಡಿಗೆ ಅದು ಇದು ಅಂತಂದು ಗೀಸಿಂದ ಮತ್ತು ಅದ್ರಾಗ ಮಾಡಂಗಿಲ್ಲ. ನನಗೆ ಗೊತ್ತೈತಿ ನಾನು ಭಾಳ ಮೈಗಳಾಗಿನಿ ಈಗೀಗ. ಸೊ ಬರೀ ಹೊರಗಿಂದೇ ತಿಂದೆ ಅಂತ ಇಟ್ಟುವರಿ ಹೆಂಗಿರ್ತೈತಿ. ಸೊ ಅದಕ್ಕೆ ಸದ್ಯ ನೋಡೋ ಪಿ ಜಿ ಲೈಫ್ನು ಅಂತೇಳಿ ನಾನು ಹೇಳಿದ್ದೀನಿ. ಹಾಸ್ಪಿಟಲ್ ಒಳಗೆ 1-2-3 ಮಂತ್ಸ್ ಪಿ ಜಿ ಒಳಗೆ ಇರ್ತೀನಿ, ಅದಾದಮೇಲೆ ಯೋಚನೆ ಮಾಡ್ತೀನಿ ಅಂತ ಹೇಳಿಸಿದ. ಓಕೆ ಅಂತ ಹೇಳ್ಯಾರ. ಇನ್ನು ಜಾಯ್ನಿಂಗ್ ಹೇಳಿಲ್ಲ ಅವ್ರು ನನಗೆ. ಎಲ್ಲ ಓಕೆ ಆಗೈತಿ. ಜಾಯ್ನಿಂಗ್ ಮಂಡೇ ಕೊಡ್ಬೋದು, ಮೇ ಬಿ. ಈಗ ಮಂಡೇ ಕೊಡ್ಬೋದು, ಮಂಡೇನೇ ಮೇ ಬಿ, ಮಂಡೆಯಿಂದನೇ ಜಾಯ್ನಿಂಗ್ ಐತಿನಂತ. ಸೊ ಮಂಡೇ ತನಕ ಏನಿಲ್ಲ, ಖಾವ್ ಪಿಯೋ ಸೋ ಘೂಮೋ ಇದೇ ಮಾಡ್ಬೇಕು. ಈಗ ಬೆಂಗಳೂರದಾಗ ಬ್ರಷ್ ಮಾಡ್ತೀನಿ, ಪಟ ಬ್ರಷ್ ಮಾಡಿ ಗೀಸಿಂದ ಊಟಕ್ಕೆ ಹೋಗ್ತೀನಿ ಕೆಳಗೆ. ನಾಷ್ಟ ಹಾಕೊಂಡು ಬರ್ತೀನಿ ಇಲ್ಲಿಗೆ. ಯಾಕಂತಂದ್ರೆ 9:30 ಆಯ್ತು ಅಂತಂದ್ರೆ ನಾಷ್ಟ ಸಿಗಂಗಿಲ್ಲ ಇಲ್ಲ, ಅದಕ್ಕೆ. ಚಲೋ ಫಸ್ಟ್ ಬ್ರಷ್ ಮಾಡಮ್. ನನ್ನ ಬೆಡ್, ಅಕ್ಕನ ಬೆಡ್ ಇದು ನನ್ನ ಬೆಡ್. ಭಾಳ ಸಣ್ಣ ಬೆಡ್, ಪರವಾಗಿಲ್ಲ, ನನಗೇನು ಬೆಡ್ ಬೇಕಂತಾನೆ ಏನಿಲ್ಲ. ನಾನಿನ್ನು ಸಾಮಾನುಗಳೆಲ್ಲ ಇಟ್ಕೊಂಡಿಲ್ಲ, ಕಬೋರ್ಡ್ ಒಳಗೆ ಹಾಗೆ ಇಟ್ಬಿಟ್ಟಿನಿ. ಬ್ಯಾಗ್ಸ್ಗಳೆಲ್ಲ ಅವೆಲ್ಲ ತೆಗೆದು ಇಡ್ತೀನಿ. ಈಗ ಬ್ರಷ್ ಮಾಡಿ ನಾಷ್ಟ ಮಾಡಿ ಈಸಿನ ಅದೇ ಕೆಲಸ ನಂದು. ಆ್ಯಂಡ್ ಎಲ್ಲರೂ ಭಾಳ ಮಂದಿ ನಾನು ಕಮೆಂಟ್ ಮಾಡಾಕತ್ತೀರಿ, ಯಾಕೆ ಹೋಗಿರಿ ಅಂತ ಹೇಳಿ ಈಸಿಂದ. ಸೊ ಅದಕ್ಕೆ ಗೈಸ್ ನಾನು ಒಂದು ಇನ್ನೂ ಒಂದು ಲಾಗ್ನ ಮಾಡಿ ಹಾಕ್ತೀನಿ. ಭಾಳ ಜನರ ಕ್ವಶನ್ಗೆ ಆನ್ಸರ್ ಕೊಡೋದೈತಿ. ಯಾಕೆ ಹೋಗಿರಿ, ಯಾಕಿಲ್ಲ, ಯಾಕೆ ಬಿಟ್ಟಿರಿ ಗುಲ್ಬರ್ಗ ಅಂತೇಳಿ ಈಸಿಂದ. ಅದು ಅಲ್ಲದೆ ಭಾಳ ದಿನದಿಂದ ಜನ ಕೇಳ್ತಿದ್ರಿ, ಏನು ಕೋರ್ಸ್ ಮಾಡಿರಿ ನೀವು, ಪ್ಯಾರಾಮೆಡಿಕಲ್, GNM, PSC ನರ್ಸಿಂಗ್ ಅಂತ. ಇದೆಲ್ಲದಕ್ಕೂ ಕ್ಲಾರಿಫೈ ಕೊಡ್ತೀನಿ ನಾನು. ಸೊ ಅಲ್ಲಿವರೆಗೂ ನನ್ನ ವೀಡಿಯೋನ ನೋಡಿ ಅಂದ ತಕ್ಷಣ ಶಾಕ್ ಆಗಿಬಿಡ್ತಲ್ಲ. ಹೋಗಿ 4 ದಿನಕ್ಕೆ ಬೆಂಗಳೂರು ಭಾಷೆ ಮಾತಾಡಕತ್ತಿರ್ಲಿಕ್ಕಿ ಅಂತ ಈಸಿಂದ. ನೋ ಗಾಯ್ಸ್, ಏನಿದ್ರು ಫಸ್ಟ್ ಪ್ರಿಫರೆನ್ಸ್ ನಮ್ಮ ಉತ್ತರ ಕರ್ನಾಟಕ. ನಾ ಬೆಳೆದ ಊರು, ನಾ ಹುಟ್ಟಿದ ಊರು, ನನ್ನ ಜೀವನ, ನನ್ನ ಸರ್ವಸ್ವ ಆಗಿರ್ತಕ್ಕಂಥ ನನ್ನ ಊರು, ನನ್ನ ಉತ್ತರ ಕರ್ನಾಟಕಕ್ಕೆ ಫಸ್ಟ್ ಪ್ರಿಫರೆನ್ಸ್. ಬ್ರಷ್ ಆಯ್ತು. ಈಗ ಇಲ್ಲಿ ನೋಡ್ರಿ ಹ್ಯಾಂಗಿಟ್ಟೀನಿ. ಒಂದು ಬ್ರಷ್, ಒಂದು ಕೋಲ್ಗೇಟ್. ಇಲ್ಲ ನನ್ನ ಫೋನ್ ಚಾರ್ಜರ್ ಹುಡ್ಕೋಸಲ ಇಷ್ಟೆಲ್ಲ ತೆಗ್ದೀನಿ ನೋಡ್ರಿ ಗೈಸ್. ಇವೆಲ್ಲ ಜೋಡಿಸಿ ಇಡಬೇಕು, ಇಟ್ಟಿಲ್ಲ, ಅದಕ್ಕೆ ಇಷ್ಟೆಲ್ಲ ಕಿತಾಪತಿ ನಡೆದು. ಯಾಕಂತಂದ್ರೆ ನನ್ನ ಫೋನ್ದಾಗ ಚಾರ್ಜ್ ಖಾಲಿ ಆಗತ್ತದ. ನಂಗೆ ನೆನಪಿಲ್ಲ, ಗಣೇಶ್ ಅಣ್ಣನ ರೂಮ್ದಾಗೆ ಬಿಟ್ಟು ಬಂದಿನೇನೋ ಅಂತ ಅನ್ಸಾಕತ್ತೈತಿ. ಸಿಗಾಕತ್ತಿಲ್ಲ.
ಅದಕ್ಕೆ ನಾನು ಇನ್ನೊಂದು ಫೋನ್ ಚಾರ್ಜಿಗೆ ಹಾಕಿನಿ, ಯಾಕಂತಂದ್ರೆ ಇದು ಸ್ವಿಚ್ ಆಫ್ ಆದರೆ ಇದ್ರ ಏನಂತಾರೆ ಸಿಮ್ ತೆಗೆದು ಅದಕ್ಕೆ ಹಾಕಕ್ಕೆ ಬರ್ತದೆ ಅಂತ ಹೇಳಿ. ಟಿಫನ್ ಹಾಕೊಂಡು ಬರ್ತೀನಿ ಹೋಗಿ, ಹಸುವಾಗತೈತಿ ಕಂಡಾಪಟ್ಟಿ. ನೀರು ತುಂಬಿಕೊಂಡು ಹಾಗೆ ಟಿಫನ್ ತೊಗೊಂಡು ಬರ್ತೇನೆ. ವೆಯ್ಟ್ ಮಾಡ್ರಲ್ಲಿತ್ತ ಗೈಸ್, ಬರ್ರಿ ಟಿಫನ್ ಮಾಡೋಣ. ದೋಸೆ ಮಾಡ್ಯಾರ ಇವತ್ತು. ದೋಸೆ ಹೆಂಗಿರ್ತೈತಿ ಇಲ್ಲಿದು ದೋಸೆ ಅಂತೀವಿ ನಮಗೆ. ಕೆಂಟಿ ಎಂದ ಅಂತ ಹೇಳಾಗತ್ತಿಲ್ಲ. ಮೇ ಬಿ ತೆಲುಗು ಆಂಧ್ರ ಕಡೆ ಇರ್ತಿರ್ಬೇಕು ಅವರು. ದೋಸೆ ಫಸ್ಟ್ ಟೈಮ್ ಒಂದು PG ಊಟ ನಾ ಮಾಡಾಗತ್ತೀನಿ ನೋಡಮ್ಮ ಹೆಂಗಿರ್ತೈತಿ. ಪರವಾಗಿಲ್ಲ, ಮಸ್ತ್ ಐತಿ. ಈಗ ನೋಡ್ರಿ ನಾನು ಮನೆ ಊಟ ಮಿಸ್ ಮಾಡ್ಕೋಕತ್ತೀನಿ ಅಂತ ಹೇಳಪ್ಲೇನೇ ಇಲ್ಲ. ಯಾಕಂತಂದ್ರೆ ನಾನು ಅಷ್ಟು ನಮ್ಮ ಸ್ಕೂಲ್ ಟೈಮ್ದಾಗ ನಮ್ಮ ಮಮ್ಮಿದು ಕೈ ಅಡುಗೆ ತಿಂದೋಕಿ ನಾನು. ಅದಾದ್ಮೇಲೆ ಮತ್ತೆ ನಾನು ತಿಂದೇ ಇಲ್ಲ. ನಾನು ಹಂಗೇನಾರ ಹೇಳಬೇಕು ಅಂತಂದ್ರೆ ನಮ್ಮ ಅಕ್ಕಂದ್ರೆ ಹೇಳಬೇಕು, ನಮ್ಮ ಅಕ್ಕಂದ್ರದ್ದೇ ಹೇಳಬೇಕು. ನಾನಾರ ಅಷ್ಟೇನು ಚಲೋ ಅಡುಗೆ ಮಾಡ್ಕೊಂಡು ಹೋಗ್ತಿದ್ದಿಲ್ಲ. ಅದೇ ಟೊಮೆಟೊ ಚಟ್ನಿ, ಅದೇ ಅನ್ನ, ಏನಾರ ಯಾವಾಗಾರ ಮನ್ಸಿತ್ತು ಅಂತಂದ್ರೆ ಸ್ಪೆಷಲ್ ಮಾಡ್ಕೊಂಡು ಉಣ್ತಿದ್ದೆ. ಅದು ಬಿಟ್ಟರೆ ನಾನು ಇವಾಗ ಕೈ ರುಚಿ ಯಾರ್ದು ಮಿಸ್ ಮಾಡ್ಕೋತೀನಿ ಅಂತಂದ್ರೆ ನಮ್ಮ ಅಕ್ಕಂದ್ರದ್ದು. ಅವ್ರು ನನಗೆ ಹೆಂಗೆ ಸಾಕಾರ ಅಂತಂದ್ರೆ ನಾನು ಹೇಳೋಕ್ಕೆ ಆಗಂಗಿಲ್ಲ. ನಾನು ಒಂದು ಫೋನ್ ಹಚ್ಚಿ, ಅಕ್ಕ ನನಗೆ ಬಿರಿಯಾನಿ ತಿನ್ಬೇಕು ಅನ್ಸೋದಿತ್ತು, ಆಯಿತು ಬಾ ಮಾಡಮ್. ಅಕ್ಕ ನನಗೆ ಇದು ತಿನ್ಬೇಕು ಅನ್ಸೋದಿತ್ತು, ಆಯಿತು ಬಾ ಮಾಡಮ್. ಅವ್ರೇನಾದ್ರು ಸ್ಪೆಷಲ್ ಮಾಡಿ ಅಂತ ಅಂದ್ರೆ ಬಾ ಹೋಳಿಗೆ ಮಾಡೀವಿ, ಶೇಂಗಿನ ಹೋಳಿಗೆ ಮಾಡೀವಿ, 1-2 ದಿನ ಇದ್ದು ಹೋಗು. ಎಷ್ಟು ದಿನ ಆಯಿತು ಬಂದಿಲ್ಲ ನೀನು, ಎಷ್ಟು ದಿನ ಆಯ್ತು ಅಂತ ಏನುವಾಗ ಗೊತ್ತಾ, ಬರೀ ಒಂದು 15-20 ದಿನ ಅಷ್ಟೇ ಆಗಿರ್ತದೆ. ಅವಾಗ ಭಾಳ ದಿನ ಆಯ್ತು ನೀವು ಬಂದು ಹೋಗಿ ಅಂತ ಅವ್ರ ಫೀಲ್ ನೋಡ್ರಿ ಹೆಂಗಿರ್ತೈತಿ. ಸೊ ಅಂತ ಅಕ್ಕಂದ್ರೆ ನಾವು ಪಡ್ಕೋಬೇಕಂದ್ರೆ ಭಾಳ ಪುಣ್ಯ ಮಾಡಿರ್ಬೇಕು ನಾನು. ಯಾಕಂತಂದ್ರೆ ನಾನು ಏನೇ ಹೇಳಿದ್ರು ನೋ ಅನ್ನಂಗಿಲ್ಲ. ಅಷ್ಟು ನಂಬಿಕೆ ಅವ್ರಿಗೆ ನನ್ನ ಮೇಲೆ. ನಾನು ಯಾವತ್ತೂ ಅವ್ರ ನಂಬಿಕೆನ ಕಳ್ಕೊಳಕ್ಕೆ ಇಷ್ಟಪಡಂಗಿಲ್ಲ. ಬಟ್ ಇವಾಗ ಮಿಸ್ ಮಾಡ್ಕೋಗತ್ತೀನಿ ಅಂತಂದ್ರೆ ಅವ್ರ ಕೈ ರುಚಿನ ಮಿಸ್ ಮಾಡ್ಕೋಗತ್ತೀನಿ ಅಷ್ಟೇ. ಅದು ಬಿಟ್ರೆ ಮತ್ತೆ ಏನಿಲ್ಲ. ಇವಾಗ ಕೈ ರುಚಿ ನೆನಪು ಬಂತು. ಅವ್ರಿಗೆ ಕಾಲ್ ಮಾಡ್ಬೇಕಂತ ಅನ್ಸಾಕತ್ತೈತಿ. ಅವ್ರಿಗೆ ಕಾಲ್ ಮಾಡಿದ್ದೆಲ್ಲ ತೋರಿಸ್ಬೇಕಂದ್ರೆ ಭಾಳ ಖುಷಿ ಪಡ್ತಾರೆ. ಭಾಳ ಅಂದ್ರೆ ಭಾಳ ಖುಷಿ ಪಡ್ತಾರೆ. ಅಲ್ಲಿವರೆಗೂ ನಾನು ವೀಡಿಯೋನ ನೋಡ್ತೀರಿ, ನಾನು ನೋಡಿ ಕಾಲ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ನೋಡ್ರಿ ಈಗ ಎಷ್ಟು ಶಿಸ್ತು ಅನ್ಸಾಕತ್ತೈತಿ ನನ್ನ ಕಬೋರ್ಡ್. ಈ ಥರ ಪೇಪರ್ ಹಾಕೀನಿ, ಇದ್ರ ಮೇಲೆ ಬಟ್ಟೆ ಇಟ್ಬಿಡ್ತೀನಿ. ಬಟ್ಟೆ ಅಂತ ಎಲ್ಲ ವಸ್ತುನು ಕ್ಲೀನಾಗಿ ನೀಟಾಗಿ ಇಡ್ತೀನಿ. ನನ್ನ ಗಬಳ ಇದ್ರೆ ನಡೆಯಂಗಿಲ್ಲ. ಹಿಂಗೆ ಕೈ ಹಾಕಿದ್ರೆ ನಾನು ಏನು ಹುಡುಕಕ್ಕೆ ಹಾಕಿರ್ತೀನಿ ಅದು ಕರೆಕ್ಟಾಗಿ ಹಿಂಗೆ ಸಿಕ್ಕಿಬಿಡ್ಬೇಕು ನನ್ನ ಕೈ. ಅಂದ್ರೆ ಕುಸ್ ಹತ್ತೈತೆ ನನಗೆ, ಇಲ್ಲ ಅಂತಂದ್ರೆ ಸಟ್ ಹೊರ್ತೈತೆ. ಸೊ ಅದಕ್ಕೆ ನೀಟಾಗಿ ಇಟ್ಕೊತೀನಿ. ಗೈಸ್ ಫೈನಲಿ ನನ್ನ ರೂಮ್ ಕ್ಲೀನ್ ಆಯ್ತು ನೋಡ್ರಿ. ಇದು ನನ್ನ ಬೆಡ್ರೂಮು, ನನ್ನ ಸ್ಮೈಲಿ, ನನ್ನದು ಈ ಬಿಟ್ಟಿರೋ ಡ್ರೆಸ್, ಅಗತ್ಯ ವಸ್ತುಗಳು ಪಟ್ ಅಂತ ಹೇಳಿ ಕೈ ಸಿಗಪ್ಲೆ. ಇದು ಹಿಂಗಿದ್ರು ನಮಗೆ ಟಾವಲ್ ಬೇಕು ಮತ್ತು ಜಾಕೆಟ್ ಬೇಕು. ಒಂದು ಆಲ್ರೆಡಿ ಹಾಕ್ಕೊಂಡೀನಿ. ಸ್ವೆಟ್ರಿಗೆ ಒಂದು ಹಾಕ್ಕೊಂಡೀನಿ. ಅದು ಜಾಕೆಟ್ ಹೊರಗೆ ಹೋಗೋದಾಗ ಹಾಕ್ಕೋಬೇಕಂತ ಹೇಳಿ ಇಟ್ಕೊಂಡು. ಆ್ಯಂಡ್ ನನ್ನ ಕಬಾರ್ಡ್ ನೋಡ್ರಿ, ಇಲ್ಲೆಲ್ಲ ಬಟ್ಟೆಗಳು, ಇಲ್ಲಿ ಒಳಗೆ ಅಗತ್ಯ ಥಿಂಗ್ಸ್ ಅಂದರೆ ಇಂಪಾರ್ಟೆಂಟ್ ಥಿಂಗ್ಸ್ಗಳು ಇವೆಲ್ಲ. ಆ್ಯಂಡ್ ಕೆಳಗಡೆ ಡೈಲಿ ಮಾರ್ನಿಂಗ್ ಇವೆಲ್ಲ ಬೇಕೆಲ್ಲ ಇವೆಲ್ಲ. ಸೊ ಕೆಳಗೆ ಬ್ಯಾಗ್ಸ್ ಇಟ್ಟೀನಿ. ಇನ್ನೂ ಅರ್ಧ ಬಟ್ಟೆ ಬ್ಯಾಗಿನ 2 ಬ್ಯಾಗ್ ಅಲ್ಲೇ ಅವಲ್ಲ. ಸೊ ಹಾಗಾಗಿ ಅಷ್ಟು ಜಾಗ ಉಳಿದದ. ಅವನು ಬಂದು ಅಂತಂದ್ರೆ ಅಷ್ಟು ಜಾಗ ಸಾಕು ಆಗಂಗಿಲ್ಲ, ಮತ್ತು ಹೊರಗೆ ಇಡಬೇಕಾಗ್ತದೆ. ಅದಕ್ಕೆ ಅಷ್ಟೊಂದು ಜಾಗ ಅಷ್ಟೊಂದೆಲ್ಲ ತೊಗೊಂಡು ಬರೋಂಗಿಲ್ಲ. ಒಂದು ಕಾಸ್ಮೆಟಿಕ್ಸ್ ಇಡೋಂಥ ಒಂದು ಡಬ್ಬ ಅದ, ಅದೊಂದು ಡಬ್ಬ ತೊಗೊಂಡ್ಬರ್ತೀನಿ, ಒಂದು ಐರನ್ ತೊಗೊಂಡ್ಬರ್ತೀನಿ ಅಷ್ಟೇ. ಬಟ್ಟೆಯಾರ ಇರಲಿ. ಯಾಕಂದ್ರೆ ಇವಾಗ ನೋಡಿ 11 ಗಂಟೆಗೆ ಗಣೇಶನ ಡ್ಯೂಟಿ ಮುಗಿಸ್ಕೊಂಡು ಬರ್ತಾನೆ, ಹೋಗ್ತೀನಿ ಒಂದು ರೂಮಿಗೆ. ಹೋಗಿ ಸ್ವಲ್ಪ ಹೊರಗೆ ಡಿಮಾರ್ಟಿಗೆ ಹೋಗಿ ಬರ್ತೀನಿ. ನನಗೆ ಒಂದು ಸ್ವಲ್ಪ ಇನ್ನೂ ಥಿಂಗ್ಸ್ಗಳು ಬೇಕಾಗಿವೆ. ಬಕೆಟ್ ಅದು ಇದು, ಬಟ್ಟೆ ಒಗಿಲಕ್ಕ ಸಾಬಾನು ಮತ್ತು ತಾಟ ಇವೆಲ್ಲ ಬೇಕು. ಹಾಗಾಗಿ ಅವೆಲ್ಲ ತೊಗೊಂಡ್ಬರ್ಬೇಕಲ್ಲ. ಹಾಗಾಗಿ ಈಗ ಹೋಗಮ್ಮಂತ ಹೇಳೀನಿ. ಫೋನ್ ಹಚ್ಚೀನಿ ಅವನಿಗೆ, ಆನ್ ಡ್ಯೂಟಿ ಅನ ಅಂತ. ಬಂದಮೇಲೆ ಫೋನ್ ಹಚ್ತೀನಿ, ಹೋಗಮ್ಮ ತಗೋ ಅಂತ ಹೇಳೋಣ. ಸೊ ಹೋದ್ಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ನಿಮ್ಗೆ ಹೆಂಗೆ ಅನ್ಸಕತ್ತೈತಿ ನನ್ನ PG ಹೇಳ್ರಿ. ಗಿಡ್ರೆಸ್ ಮಾತ್ರ ಕೇಳಕ್ಕೆ ಹೋಗ್ಬಿಡ್ರಿ, ಮತ್ತು ನಾನು ಅಡ್ರೆಸ್ ಹೇಳೋಂಗಿಲ್ಲ. ಹೆಂಗೈತಿ ನನ್ನ PG ನೋಡಿರಿ, ಟೋಟಲಿ ನೋಡಿರಿ. ಇದು ಅವ್ರ ಸಿಸ್ಟರ್ ಅವ್ರದ್ದು, ಇದು ನಂದು ನನ್ನ ವಾಟರ್ ಬಾಟಲ್, ಇದು ಬಾತ್ರೂಮ್. ಸೊ ಬಾತ್ರೂಮ್ ಎಲ್ಲ ಕ್ಲೀನ್ ಅದ. ನಂದು ಸ್ವಲ್ಪ ಬೆಡ್ಶೀಟ್ ಕ್ಲೀನ್ ಅದ ಇವಾಗ. ಬೆಡ್ ಯಾಕಂತಂದ್ರೆ ಈಗ ಇನ್ನು ಸ್ಟಾರ್ಟಿಂಗ್ ಎಲ್ಲ
ಸೊ ಹಾಗಾಗಿ ಕ್ಲೀನ್ ಇಟ್ಕೊಂಡಿನಿ. ಇನ್ನು ಹೋಗ್ತಾ ಹೋಗ್ತಾ ಸಾಮಾನುಗಳು ಜಾಸ್ತಿ ಆಗ್ತಾವೆ, ಹಾಗಾಗಿ ಎಲ್ಲ ಬೆಡ್ ಮೇಲೆ ಬೆಡ್ ಕೆಳಗೆ ಎಲ್ಲ ಸೇರಿಕೆ ಆಗಿಬಿಡ್ತಾವೆ. ನಿನ್ನೆ 2 ತಂದಿದ್ದೆ ನಾನು. 2 ತಂದ್ರೆ 1 ತಿಂದಿದ್ದೆ, 1 ಫ್ರಿಜ್ಜಾಗಿ ಇಟ್ಟಿದ್ದೆ. ನೆನಪೇ ಇಲ್ಲ ನಾನು ತಿನ್ಬೇಕಂತೇಳಿ. ಈಗ ಫ್ರಿಜ್ ಓಪನ್ ಮಾಡಿ ನೋಡ್ಲತ್ತೀನಿ. ಯಾಕಂದ್ರೆ ನಾನು ಎಷ್ಟು ದಿನ ಇಟ್ಟರು ಇರ್ತಿತ್ತಿಲ್ಲೇ. ಯಾಕಂದ್ರೆ ಅವ್ರು ತಿನ್ನಲ್ಲ ಎಲ್ಲ ಡಯಟ್ ಮಾಡೋರು. ಪಿ ಜಿಗೆ ಹೋದ್ರೂ ನೆನಪಿಲ್ಲ ನನಗೆ, ಬಂದ ಮೇಲೂ ನೆನಪಿಲ್ಲ. ಈಗ ಫ್ರಿಜ್ ಓಪನ್ ಮಾಡಿ ನೋಡಿದಂತ ನೆನಪು ಬಂದದ್ದು ನನಗೆ. ಹೆಸರಿಗೆ ಅಷ್ಟೇ ನಾನು ಫ್ರಿಜ್ಜಲ್ಲಿ ಹೋಗಿ ಮಕ್ಕಳದು ಅಷ್ಟೇ, ಉಣೋದು ತಿನ್ನೋದೆಲ್ಲ ಇಲ್ಲೇ. ಸುಮ್ಮನೆ ನನ್ನ ಲಗೇಜು ನನ್ನ ಮಕ್ಕಳಕ್ಕೆ ತಿಂಗಳ ಇದು ಕಟ್ಟದಂಗೆ ಅದಕ್ಕೆ. ಐಸ್ ಕ್ರೀಮ್ ಮತ್ತು ಸಾಕಾಗಿದೆ. ಒಂದು ತಾಸಾಯ್ತು ಗೈಸ್ ಒದ್ದಾಡಕತ್ತೀನಿ. ಯೂಟ್ಯೂಬ್ ವ್ಲಾಗ್ ಡೌನ್ಲೋಡ್ ಮಾಡೋಣ ಸಲ ಅಂದು ಸ್ಟೋರೇಜ್ ಇಲ್ಲ ಅಂತ ಸಾಯಾಗತ್ತ. ಇದ್ದು ಬಿದ್ದದ್ದು ಎಲ್ಲ ಡಿಲೀಟ್ ಮಾಡೀನಿ. ಅಂದ್ರೆ ಸ್ಟೋರೇಜ್ ಇಲ್ಲ ಸಾಕಾಗಿದೆ ಫೋನಿನ ಕಾಲ. ಐಫೋನ್ ಯಾರು ತಗೊಳೋದಿಲ್ಲ ಅಂದ್ರೆ ತಗೊಳಕ್ ಹೋಗಬೇಡ್ರಿ. ಯಾಕೆ ಕೇಸ್ ಮಾಡ್ತಾರ? ಸೆಕ್ಯೂರ್ ಇದ್ದಿರ್ಬೋದು, ಇದ್ರಾಗ ಸ್ಟೋರೇಜ್ ಬರಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ತಗೋಬೇಡ್ರಿ ಏನು ಇಲ್ಲ ಅದ್ರೊಳಗ, ಸುಮ್ಮನೆ. ಅದೇ ಗೊತ್ತಿರ್ಲಿಲ್ಲ ತಗೊಂಡಿ. ನಿನ್ ಮ್ಯಾಕ್ಲಿನ್ ತಗೊಳಂಗಿಲ್ಲ. ಬಾಯಿಗೆ ಇಟ್ಟಲ್ಲ ನಿನ್ ಬಾಯಿ ಓಪನ್ ಇರ್ತದ ನಿನ್. ನಾವು ಇದು ಇಟ್ಟೆ ಓಡಾಡಿದ್ ನೋಡು. ಒಂದು ವಿಡಿಯೋ ಮಾಡೋದ್ರೆ ಮಾಡಿಲ್ಲ ನೀನು. ನೆನ್ಪಿಟ್ಟು ನಾನು ಮಾಡ್ತೇನೆ ಗೈಸ್. ಡಿ ಮಾರ್ಟಿಗೆ ಬಂದು ಇಷ್ಟೇ ಮಾಡೋಣ ನೋಡ್ರಿ. ಬರೀ ಫೋನ್ದಾಗ ಮಾತಾಡೋದು ಅದೇ. ಬಾರೋ ಲಾಗ್ ಮಾಡು, ನಂದು ವೀಡಿಯೋರ ಮಾಡು ಅಂತಂದ್ರೆ ಒಟ್ಟು ಸನೇನೇ ಬಂದಿಲ್ಲ. ಪೂರ ಡಿ ಮಾರ್ಟಿಗೆ ಬಂದಿದ್ದೆಲ್ಲ ವೇಸ್ಟ್ ಆಗೈತೆ. ನಾ ಏನೇನು ತೊಗೊಂಡಿನಿ ಏನೇನಿಲ್ಲ ಅಂತ ಹೇಳಿಸಿಂದ ನೆಕ್ಸ್ಟ್ ಲಾಗ್ನಾಗ ತೋರಿಸ್ತೀನಿ ಗೈಸ್. ಬೇಜಾರು ಮಾಡ್ಕೋಬೇಡ್ರಿ ಪ್ಲೀಸ್. ನಮ್ಮ ಅಣ್ಣಗೆ ಒಬ್ಬಕ್ಕೆ ಹೊಡೆಯಕ್ಕೆ ಬಂದಿದ್ದು ಈಗ ಊರು ಬಿಳಂಗೆ ಎಕ್ಸ್ಕ್ಯೂಸ್ ಅಂತ ಅಕ್ಕಿ ಊರಾಗ ಇರ್ಲಾರ್ದಕ್ಕಿ. ನಾವು ಶಾಪಿಂಗ್ ಮುಗಿಸ್ಕೊಂಡು ಹೊರಗೆ ಬಂದೀವಿ ಗೈಸ್. ಬರಾಕತ್ತೀವಿ, ಆಕಿ ಹಿಂದಿನ ಬರಾಕತ್ತಾವ. ಎಕ್ಸ್ಕ್ಯೂಸ್ ಮೀ ಅಂದ್ರೆ ಸರಿತೀವಿ ನಾವು ಅಂತ ಬರೋ. ಎಕ್ಸ್ಕ್ಯೂಸ್ ಮೀ ಅಂತ ಊರು ಬಿಳಂಗೆ ಹೇಳೋದೇನೈತಿ? ಅಲ್ಲಿ ಹೊಂಟೋಣ್ರಿ ಅಕ್ಕಿಗೆ ಕಾಣಿಸಂಗಿಲ್ಲ ಅನ್ನಿಸ್ತದೆ. ಕಾಣಿಸಂಗಿಲ್ಲ ಏನು ಮಕ್ಕಳೇ ಆಗೋ ಹಡಿಸ್ತಾವ. ಡಿ ಮಾರ್ಟ್ ಶಾಪಿಂಗ್ ಮುಗಿಸ್ಕೊಂಡು ಹೊರಗೆ ಬಂದೀವಿ. ಅವನು ಪಾಪ್ಕಾರ್ನ್ ತಿನ್ಸಂತ ಅಂದಿನಿ, ಅದಕ್ಕೆ ಕರ್ಕೊಂಡು ಬಂದಂಗೆ ತಿನ್ನಿಸ್ಲಕ್ಕ. ನೋಡಮ್ಮ ಏನು ತಿನ್ನಿಸ್ತ. ಇದು ಪಾರ ಫೋನ್ ಇತ್ತಂದ್ರೆ ಆಯ್ತು ನೋಡ್ರಿ. ಆ ಕಡೆ ಹೋಗ್ತದ ಬಾರೋ ಮಾರಾಯ. ಬರೀ ಇಷ್ಟೇ ಮಾಡ್ತೀನಿ ನೋಡ್ರಿ. ಈ ಎದ್ರಾಗ ಕುಂದ್ರಿಸಿದ್ನು ಪಾಪ್ಕಾರ್ನ್ ಇದ್ರ. ಅಷ್ಟೇ ಒಂದು. ನನಗೆ ಆಕ್ಚುಲಿ ಜಮ್ಮು ಊಟ ಮಾಡ್ತಿದ್ನ. ಊಟ ಮಾಡೋದಿತ್ತು ಮತ್ತೆ ಮಾಡಂದೇನು ನೀವು ಲೇಟ್ ಅಲ್ಲತ್ತಿದಲ್ಲ. ನಾ ಎಲ್ಲ ನೀನು ಮಾಡ್ತೀನಿ ಅಂದ್ರೆ ಹ್ಞೂ ಮಾಡು ಅಂತಂದು ಸುಮ್ಮನೆ ಏನಾರು ಕತೆ ಹೇಳ್ತೇನೆ ನೋಡು. ಗೈಸ್ ನಮ್ಮ ಅಣ್ಣ ಕೊಡ್ಸಣ 10 ರೂಪಾಯಿ ಪಾಪ್ಕಾರ್ನು. ಹ್ಞೂ 10 ರೂಪಾಯಿ ಮತ್ತಿದು. ಹ್ಞೂ ಜಾತ್ರೆಗೆ ಹೋದಾಗ ಹುಡುಗಿಯರು ಹೆಂಗೆ ಹೇಳ್ತಾರೆ ನನಗೆ ಅದು ಕೊಡ್ಸು ಅಂತ. ಸೊ ಡಿ ಮಾರ್ಟಿಗೆ ಬಂದಾಗ ಆಳಕತ್ತಿದ್ದೆ ನಾನು. 10 ರೂಪಾಯಿ ಪಾಪ್ಕಾರ್ನ್ ಕೊಡ್ತೇನೆ ನಮ್ಮ ಅಣ್ಣ. ಅಣ್ಣ ಕೊಡ್ಸಿದೆಲ್ಲ ಟತ್ತನೇ ತಿನ್ನಾಗತ್ತ ನೋಡ್ರಿ. ಈಗ ನದ್ರು ಮಾಡ್ರಿ, ಅವನಿಗೆ ನದ್ರು ಮಾಡ್ರಿ ಪ್ಲೀಸ್. ನೀನು ಒಂದು ನಾಟಕ ಮಾಡ್ತೀನಿ ಅಂತೀನಿ. ಗಾಯ್ಸ್ ಕೊಟ್ಟ 10 ರೂಪಾಯಿ ಕೊಟ್ಟು ತೊಗೊಂಡದ್ದು ಪಾಪ್ಕಾರ್ನ್ ಇನ್ನ ಮುಗಿನೇ ಹೋಗ್ತು. 10 ರೂಪಾಯಿ ಪಾಪ್ಕಾರ್ನ್ ಆದ್ರೂ ಮುಗಿಯೋಕೆ ಬಂತು. ಒಂದು ಮಾತು ಮುಗಿಯೋದು ಇವನ್ ಸಲಂದೆ ಕುಂತಿ ನೋಡ್ರಿ. ಶಾಪಿಂಗ್ ಮುಗ್ದದ ಎಲ್ಲ ಮುಗ್ದದ. ನಿಮ್ಮ ಫೋನಿಂದ ಮುಗಿಯಾಕತ್ತಿಲ್ಲ, ಅದ್ರ ಸಲಂದೆ ರೋಡಿಗೆ ಕುಂತಿದ್ದೇವೆ. ಏನು ಮಾಡೋದು? ಚಳಿ ಒಂದು ಬಿಟ್ಟದ. ನಾವು ಮೊದಲೇ ಚಳಿ ಅಂದ್ರೆ ಆಗಂಗಿಲ್ಲ. ನಡಿಯೋ ನಾನು ಪಿ ಜಿ ಬಿಟ್ಟು ನಡಿ ಅಂತಂದ್ರೆ ಇವನ್ ಮುಗಿಯನೇ ಹೊಲ್ತೀವಿ. ಒಂದೇ ಸಲ ಯಾರಿಗಾರ ಫೋನ್ ಬರ್ತಾವೆ, ಇವನಿಗೆ ಬರ್ತಾವ ಗೊತ್ತಾಗುವಂಥ ಜಗತ್ತೇ. ನಮ್ಮೆಲ್ಲ ಕಸ್ಟಮರ್ ಇರ್ತಾವೆ, ಪೇಷಂಟ್ಗಳು ಇರ್ತಾವ. ಹೌದಪ್ಪ, ನಾಳೆ ಸುಳ್ಳು ಹೇಳ್ಬೇಕು. ನಂಬಂಗೆ ಹೇಳ್ಬೇಕು, ಸುಳ್ಳು ಹಿಂಗೆ ಹೇಳ್ಬಾರ್ದು. ಕಸ್ಟಮರ್ಗೆ ಯಾರಂತ ಪರಿ ಕೇರ್ ಮಾಡ್ತಿರ್ಬೇಕು. ಕಸ್ಟಮರ್ ಅಂದ್ರೆ ನಮ್ಮ ದೇವ್ರ ಇದ್ದಂಗೆ. ಕಸ್ಟಮರ್ ಬಗ್ಗೆ ನೀವು ಮಾತಾಡೋಕೆ ಹೋಗ್ಬೇಡ. ಕಸ್ಟಮರ್ ದೇವ್ರ ಇದ್ದಂಗೆ. ಅದಕ್ಕೆ ಗಾಯ್ಸ್, ಅದಕ್ಕೆ ಇವತ್ತೊಂದು ಬೇಕಂತ ಹೇಳಿ ಕ್ಯಾನ್ಸಲ್ ಮಾಡ್ಕೊಂಡ. ಅವ್ರು ನಮ್ಮ ಕಂಪ್ನಿಗೆ ಹೋಗೋದು ಸುಮ್ಮನೆ
ಅವರು ಕ್ಯಾನ್ಸಲ್ ಅಂತಂದ್ರೆ ಇವಾಗ ಕನ್ವಿನ್ಸ್ ಮಾಡ್ಬೇಕಿಲ್ಲ. ಓಕೆ ಮೇಡಮ್ ಅಂತಂದ್ರೆ ಕ್ಯಾನ್ಸಲ್ ಮಾಡೋಣ. ಇವಾಗ ಕೇರ್ ಮಾಡವ ಇವಾಗ ಕಸ್ಟಮರ್ಗ ನೋಡ ಎಂತ ಡವ್ ಮಾಡ್ತಾನ. ಎಂತ ಮಾರಾಯ ಬರೀ ಡವ್ಗಳು. ಮುಗಿತಾ? ಮುಗಿಯಂಗಿಲ್ಲ ಗೈಸ್, ಇನ್ನ ರಾತ್ರಿ 10 ಮುಗಿಯಂಗಿಲ್ಲ. ನನಗೆ ಇಲ್ಲೇ ಕುದಿಸ್ಕೊಂಡು ಕುಂದಿರ್ತಾನವ. ಏನು ಮಾಡಂಗಿಲ್ಲ, ಹೊಸ ಸಾಮರ್ಥ್ಯ ಒಳಗೆ ಬರ್ಬೇಕಲ್ಲ ಬೀಚ್ ಒಳಗೆ. ಎಷ್ಟು ಬೆಳ್ಳಗೆ ಕಾಣಕತ್ತೀನಿ ನೋಡ. ಅದನ್ನೇ ಬೆಳ್ಳಗೆ ಚದುರದಿನಲ್ಲ. ನೀನು ಅಷ್ಟಿಲ್ಲ ಬಿಡು, ನನ್ನಷ್ಟು. ಇಲ್ಲಿ ನಾಷ್ಟದ ಹೋಟೆಲ್ ಎದುರು ನಿಂತಿದ್ದೆವು. ಆ ಕಡೆ ತಿನ್ನಂಗೂ ಇಲ್ಲ, ಈ ಕಡೆ ಬಿಡಂಗೂ ಇಲ್ಲ. ಯಾಕಂದ್ರೆ ಡಯಟ್ ಮನುಷ್ಯ ಇವ್ನು ಕೂಡ ಬಂದ್ರೆ ಬರೀ ಇಂಥವು ಒಣವಣನೇ ತಿನ್ಬೇಕು. ಬ್ರೆಡ್ ಅನ್ಕೊಂತ ಅದು ಬಿಟ್ರೆ ಮತ್ತೆ ಏನಿಲ್ಲ. ಚಲೋ. ಇದು ಫೋನ್ದಾಗ ಏನು ಪ್ರಾಬ್ಲಮ್ ಆಗಿಲ್ಲ, ಅದೇನೋ ಸ್ಟೋರೇಜ್ ಪ್ರಾಬ್ಲಮ್ ಆಗ್ಯದ ನೋಡೋಣ. ಶಾಪಿಂಗ್ ಮುಗಿಸ್ಕೊಂಡು ಗೇಸಿಂದ ಹೆಂಗೋ ಫೈನಲಿ ಹೊಂಟೀವಿ. ಇಲ್ಲಿ ಹೆಲ್ಮೆಟ್ ಇಲ್ಲ ಅಂದ್ರೆ ಏನು ನಡೆಯಂಗಿಲ್ಲ. ಫಸ್ಟ್ ಆಫ್ ಆಲ್ ನನಗಿದ್ದು ಇದ್ರೆ ನಡೆಯಂಗಿಲ್ಲ. ಏನಂತಂದ್ರೆ ಏನೋ ಹೇಳ್ಬೇಕಂದ್ರೆ ಬರೋ ಟೈಮಿಗೆ ನಾನು ಗಾಡಿ ಓಡಿಸ್ಕೊಂಡು ಬಂದೆ. ಈಗ ಹೋಗೋ ಟೈಮಿಗೆ ಆ ಗಾಡಿ ಓಡಿಸ್ಕೊಂಡ್ಬಂದೆ. ಏನೋ ಬೆಂಗಳೂರ್ದಾಗ ಖುಷಿ ಆಗಕತ್ತೆ. ಇಂಥ ಟ್ರಾಫಿಕ್ದಾಗನೂ ಗಾಡಿ ಓಡಿಸ್ತೀನಲ್ಲ ನಾನು ಅಂತೇಳಿ ಗೇಸಿಂದ. ಪರವಾಗಿಲ್ಲ, ಬಲೆ ಇದ್ದೀನಿ ನಾನು. ನನ್ನ ಬಗ್ಗೆ ನನಗೆ ಈಗ ಗೊತ್ತಾಗಕತ್ತೈತಿ. ಓಕೆ ಗೈಸ್, PGಗೆ ಬಂದೇನಿ. ಆಲ್ರೆಡಿ ಊಟ ಮಾಡಿ ಗೀಸಿಂದ ಮಕ್ಕೊಂಡೇನಿ. ನಾನು ಅಕ್ಕಿ ಬಾಜು ಅಕ್ಕ ಡಿಸ್ಟರ್ಬ್ ಆಗಬಾರ್ದು ಅಂತ ಹೇಳಿ ಗೀಸಿಂದ ಸ್ಲೋ ಮಾತಾಡಕತ್ತೀನಿ. ಆ್ಯಕ್ಚುಲಿ ಶಿ ಈಸ್ ವೆರಿ ಸ್ವೀಟ್ ಟೀಚರ್ ಅಂತ. ಅವರು ಭಾಳ ಚೆನ್ನಾಗದಾರ. ಬಟ್ ಅವ್ರಿಗೆ ಲಾಗ್ನಾಗೆಲ್ಲ ತೊಗೋಪ್ಲಿಲ್ಲ, ಯಾಕಂದ್ರೆ ಅವ್ರದ್ದು ಪರ್ಮಿಷನ್ ಇಲ್ಲ, ಬ್ಯಾಡ್ ಅಂತ ಹೇಳ್ಯಾರ. ಸೊ ಬ್ಯಾಡ್ ಅಂದಮೇಲೆ ತೊಗೋಬಾರ್ದಲ್ಲ, ಬೇಜಾರು ಮಾಡಬಾರ್ದು ಯಾರಿಗೂ. ಯಾಕಂತಂದ್ರೆ ಅವ್ರವ್ರದ್ದೇ ಆದಂಥ ಕಮಿಟ್ಮೆಂಟ್ಸ್ ಇರ್ತಿತ್ತು. ಸೊ ಅದಕ್ಕೆ ಓಕೆ ಗೈಸ್, ಟಾಟಾ ಬಾಯ್.